ಮಲೆನಾಡು ಭಾಗದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇರೋದ್ರಿಂದ ಹರಿಹರ ಮತ್ತು ಹೊನ್ನಾಳಿ ಭಾಗವಾಗಿ ಹರಿಯುವಂತ ತುಂಗಭದ್ರಾ ನದಿ ಈಗ ತುಂಬಿ ಹರಿತಾ ಇದೆ. ನೀವು ದೃಶ್ಯದಲ್ಲಿ ನೋಡ್ತಿರಬಹುದು. ಈಗ ಕಳೆದ 2-3 ದಿನಗಳ ಹಿಂದಲೂ ಕೂಡ ಇದರ ಒಡಲು ಸಂಪೂರ್ಣವಾಗಿ ಬತ್ತಿ ಹೋಗಿತ್ತು. ಈಗ ಮಲೆನಾಡು ಭಾಗದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಿರೋದ್ರಿಂದ ಮತ್ತು ತುಂಗಾ ನದಿಯಿಂದ ಸುಮಾರು 21,000 ಕ್ಯೂಸೆಕ್ ನೀರನ್ನ ಹೊರ ಹರಿವು ಬಿಟ್ಟಿರೋದ್ರಿಂದ ಈಗ ಒಂದು ಈ ರೀತಿಯ ಜೀವಕಳೆ ತುಂಗಭದ್ರಾ ನದಿಗೆ ಬಂದಿದೆ ಅಂತ ಹೇಳ್ಬೋದು. ಸಂಪೂರ್ಣವಾಗಿ ನದಿ ಬತ್ತಿ ಹೋಗಿತ್ತು. ಇದರಿಂದ ಒಂದು 16 ತಾಲೂಕು ಮತ್ತು ನಗರಗಳು ಏನು 16 ತಾಲೂಕು ಮತ್ತು ನಗರಗಳು ಏನು ಬರ್ತಾ ಇದ್ವು, ಅದರಲ್ಲಿ ಸಂಪೂರ್ಣವಾಗಿ ಕುಡಿಯುವ ನೀರನ್ನ ಇದು ಅವಲಂಬಿಸಲಾಗಿತ್ತು. ಅದರಿಂದ ಕೂಡ ನೀರಿನ ಸಮಸ್ಯೆ ಉಲ್ಬಣ ಆಗಿತ್ತು. ಈಗ ಸದ್ಯಕ್ಕೆ ಈ ರೀತಿಯಾಗಿ ನೀರು ಹರಿದು ಬರ್ತಾ ಇರೋದ್ರಿಂದ ಈಗ ಮತ್ತೆ ನೀರಿನ ಸಮಸ್ಯೆ ಸದ್ಯಕ್ಕೆ ನಿವಾರಣೆ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ದಾವಣಗೆರೆ ಮತ್ತೆ ಮಲೆಬೆನ್ನೂರು ಆಗಿರ್ಬೋದು, ರಾಣೆಬೆನ್ನೂರು ಆಗಿರ್ಬೋದು, ಬ್ಯಾಡಗಿ ಆಗಿರ್ಬೋದು, ಹೊನ್ನಾಳಿ ಆಗಿರ್ಬೋದು, ಈ ರೀತಿಯಾಗಿ ಹಲವು ನಗರಗಳಿಗೆ ಸುಮಾರು 16 ನಗರಗಳಿಗೆ ಇಲ್ಲಿನ ನೀರು ಹೋಗ್ತಾ ಇತ್ತು. ಪಟ್ಟಣಗಳಿಗೆ, ಹಳ್ಳಿಗಳಿಗೆ ನೀರು ಹೋಗ್ತಾ ಇತ್ತು. ಇದರಿಂದ ಒಡಲು ಮೊನ್ನೆ ಅಷ್ಟೇ 2-3 ದಿನಗಳಿಂದ ಸಂಪೂರ್ಣವಾಗಿ ಖಾಲಿ ಆಗಿತ್ತು. ಈಗ ಈ ರೀತಿಯಾಗಿ ತುಂಗಾ ನದಿಯಿಂದ ಸುಮಾರು 21,000 ಕ್ಯೂಸೆಕ್ ನೀರು ಬಿಟ್ಟಿರೋದ್ರಿಂದ ಮೈದುಂಬಿ ಹರಿತಾ ಇದೆ. ಇನ್ನೂ ಮಳೆ ಬೇಕಾಗಿದೆ. ಯಾಕಂದ್ರೆ ದಾವಣಗೆರೆ ಭಾಗದಲ್ಲಿ ಇನ್ನೂ ಯಾವುದೇ ರೀತಿಯಾದಂತ ತೇವಾಂಶ ಇಲ್ಲ, ತೇವಾಂಶದ ಕೊರತೆ ಇದೆ. ತೇವಾಂಶದ ಕೊರತೆಯಿಂದ ಕೇವಲ 8% ಮಾತ್ರ ಬಿತ್ತನೆ ಆಗಿದೆ. ಈ ನದಿ ನೀರು ಬಂದ್ರೆ ಮತ್ತೆ ಭದ್ರಾ ಡ್ಯಾಮ್, ಮಲೆನಾಡಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆದ್ರೆ ಭದ್ರಾ ಡ್ಯಾಮ್ ಕೂಡ ತುಂಬುತ್ತೆ. ಭದ್ರಾ ಡ್ಯಾಮ್ ತುಂಬಿದ್ದೆ ಆದಲ್ಲಿ 2 ಬೆಳೆಗಳನ್ನ ಅಂದ್ರೆ ಭದ್ರಾ ಅಚ್ಚುಕಟ್ಟು ಪ್ರದೇಶ ರೈತರು ಏನಿದ್ದಾರೆ ಭದ್ರಾ ಜಲಾಶಯವನ್ನ ನಂಬಿ ಭತ್ತವನ್ನ ಹಾಕ್ತಾರೆ. ಈಗ ಆ ಭತ್ತವು ಕೂಡ ಯಾವುದೇ ರೀತಿಯಾದಂತ ನಾಟಿ ಪ್ರಕ್ರಿಯೆ ಆಗಿಲ್ಲ. ಒಂದು ವೇಳೆ ಮಲೆನಾಡಿನ ಹೆಚ್ಚಿನ ಮಳೆ ಆಗಿ ಭದ್ರಾ ಜಲಾಶಯ ತುಂಬಿದ್ರು ಕೂಡ ಇಲ್ಲಿನ ರೈತರು ಕೂಡ ಖುಷಿಯನ್ನ ಪಡ್ತಾರೆ. ಇನ್ನು ಅವ್ರಿಗೆ ಅನುಕೂಲ ಆಗುತ್ತೆ ಭದ್ರಾ ಜಲಾಶಯ ತುಂಬಿದ್ದು ಕೂಡ. ಹಾಗೆ ಈಗ ತುಂಗಭದ್ರಾ ನದಿ ತುಂಬಿದ್ರಿಂದ ರೈತರಿಗೆ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಒಂದು ಮಟ್ಟಿಗೆ ನಿವಾರಣೆಯಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ವ್ಯಾಪಕವಾಗಿ ಮಳೆ ಆದ್ರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನದಿಗೆ ನೀರು ಹರಿದು ಬರ್ತಾ ಇದೆ. ಅದಕ್ಕೆ ಭದ್ರಾ ಜಲಾಶಯ ತುಂಬಬೇಕು. ಆ ರೀತಿ ಭದ್ರಾ ಜಲಾಶಯ ತುಂಬಿದಾಗ ಅಲ್ಲದೆ ಹೊರ ಹರಿವು ಜಾಸ್ತಿ ಬಂದಾಗ ಈ ತುಂಗಭದ್ರಾ ನದಿ ಇನ್ನೂ ವ್ಯಾಪಕವಾಗಿ ವಿಸ್ತಾರವನ್ನ ಪಡೆದುಕೊಂಡು ತುಂಬಿ ಹರಿಯುತ್ತೆ. ಮುಂಬರುವ ಹಳ್ಳಿ ಮತ್ತು ತಾಲೂಕುಗಳಿಗೂ ಕೂಡ ಅದು ಅನುಕೂಲ ಆಗುತ್ತೆ. ಹೀಗಾಗಿ ವರುಣನಿಗಾಗಿ ದಾವಣಗೆರೆಯಲ್ಲೂ ಕೂಡ ಇನ್ನೂವರೆಗೂ ಕೂಡ ಪ್ರಾರ್ಥನೆ ಮುಂದುವರಿದೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆದ್ರೆ ಜಲಾಶಯ ತುಂಬುತ್ತೆ, ಬಿತ್ತನೆ ಕೂಡ ಆಗುತ್ತೆ. ಜೊತೆಗೆ ರೈತರು ಏನು ಅಂದ್ಕೊಂಡಂತ ಭತ್ತದ ನಾಟಿ ಕೂಡ ಆಗುತ್ತೆ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ.